ಹಲೋ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಯಶು ಆರ್ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಂದು ನಾವು ಬೆಳಗ್ಗೆ ಎದ್ದ ಕೂಡಲೇ ಈ ಒಂದು ಕೆಲಸವನ್ನು ಮಾಡಿದ್ರೆ ನಿಮ್ಮ ಇಡೀ ದಿನ ಇಡೀ ಜೀವನದಲ್ಲೇ ಒಂದು ಅಂದ್ಕೊಂಡಿಲ್ದೇ ಇರ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ ಆ್ಯಂಡ್ ತುಂಬಾ ಹ್ಯಾಪಿಯಾಗಿರ್ಬೋದು. ಆ್ಯಂಡ್ ಯಾವುದೇ ರೀತಿ ಒತ್ತಡ ಇಲ್ಲದೆ ಇರೋ ಹಾಗೆ ಆ್ಯಂಡ್ ಯಾವುದೇ ರೀತಿ ರಿಸ್ಕ್ ಇಲ್ಲದೆ ಇರೋ ಹಾಗೆ ಒಂದು ಒಳ್ಳೆ ಆರಾಮವಾಗಿರ್ತಕ್ಕಂಥ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಎಕ್ಸಸೈಸ್ ಅಲ್ಲ, ಒಂದು ಕೆಲಸವನ್ನು ನೀವು ಮಾಡಿದ್ದೆ ಆದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಲೈಫಲ್ಲಿ ಎಲ್ಲವನ್ನ ಕೂಡ ನೀವು ಅಚೀವ್ಮೆಂಟ್ ಮಾಡಿದ ಹಾಗೇನೆ. ಸೊ ಇದೊಂದು ಚಿಕ್ಕ ಕೆಲಸ. ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲನ್ನ ಬ್ರಷ್ ಮಾಡೋದಕ್ಕಿಂತ ಮುಂಚೆನೇ ಈ ಒಂದು ಸಣ್ಣ ಒಂದು ಕೆಲಸವನ್ನು ನೀವು ಮಾಡಿದ್ರೆ ಸಾಕು, ಲೈಫಲ್ಲಿ ಯಾವುದೇ ರೀತಿ ಸ್ಟ್ರೆಸ್ ಇಲ್ದಂಗೆ ಈ ಲೈಫ್ನ ಮಾಡ್ಬೋದು. ನೀವು ಅಂದ್ಕೊಳ್ತಾ ಇರ್ಬೋದು ಏನಾದರೂ ಅಫರ್ಮೇಷನ್ನ ಅಥವಾ ಏನಾದರೂ ಗ್ರ್ಯಾಟಿಟ್ಯೂಡ ಅಂತ. ಯಾವುದೂ ಅಲ್ಲ, ಒಂದು ಚಿಕ್ಕ ಕೆಲಸವನ್ನು ಮಾಡಬೇಕು. ಆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಬೆನಿಫಿಟ್ ಆ್ಯಂಡ್ ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥ ಈ ಒಂದು ಇಂಪಾರ್ಟೆಂಟ್ ಕೆಲಸವನ್ನು ನೀವು ಮಾಡಿದ್ದೇ ಆದರೆ ಲೈಫಲ್ಲಿ ಇಡೀ ಜೀವನ ಪೂರ್ತಿ ನೀವು ಹ್ಯಾಪಿಯಾಗಿರ್ಬೋದು ಆ್ಯಂಡ್ ಎಲ್ಲ ರೀತಿ ಕೆಲಸಗಳನ್ನ ಸಕ್ಸಸ್ ಮಾಡ್ಬೋದು. ಹಾಗಾದರೆ ಈ ಒಂದು ಸಿಂಪಲ್ ಆಗಿರ್ತಕ್ಕಂಥದ್ದಾಗಿರೋ ಕೂಡ ಈ ಪವರ್ಫುಲ್ ಒಂದು ಬೆನಿಫಿಟ್ ಏನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮೆಲ್ಲರ ಒಂದು ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್. ಈ ಸುಮಾರು ವರ್ಷಗಳ ಹಿಂದೆ ರಿಟೈರ್ಮೆಂಟ್ ನೇವಿ ಆಫೀಸರ್ ಒಬ್ಬರು ವಿಲಿಯಂ ಮ್ಯಾಕ್ರೇವನ್ ಅಂತಕ್ಕಂಥವ್ರು ಒಂದು ಯೂನಿವರ್ಸಿಟಿಗೆ ಒಂದು ಫಂಕ್ಷನ್ ಮಾಡಿರ್ತಾರೆ. ಅಲ್ಲಿ ಅವ್ರನ್ನ ಗೆಸ್ಟ್ ಆಗಿ ಇನ್ವೈಟ್ ಮಾಡಿರ್ತಾರೆ. ಅವರು ಅಲ್ಲಿಂದ ಒಂದು ಸ್ಪೀಚನ್ನು ಕೊಡ್ತಾರೆ. ಏನು ಸ್ಪೀಚ್ ಅಂತ ಅಂದರೆ, ಅವರು ಟ್ರೈನಿಂಗ್ಗೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೇವಿನಲ್ಲಿ ಅವರು ಟ್ರೈನಿಂಗ್ ಏನು ಮಾಡ್ತಾಯಿದ್ರು, ಅವರ ಎಜುಕೇಷನಲ್ಲಿ ಅಥವಾ ಅವರ ಸೋರ್ಸ್ ಏನಿತ್ತು, ಅವರು ಟ್ರೈನಿಂಗಲ್ಲಿ ಇದ್ದಾಗ ಅವ್ರಿಗೆ ಒಬ್ಬರು ಆಫೀಸರ್ ಇದ್ದರು. ಅವರು ಡೈಲಿ ರೊಟೀನ್ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಬೆಡ್ಶೀಟ್ ಏನಿದೆ ನಾವು ಹೊದ್ಕೊಳ್ತೀವಂತಲ್ಲ, ಆ ಬೆಡ್ಶೀಟ್ ಏನಿದೆ ಅಥವಾ ರಗ್ಗು ಅಂತ ಏನಂತ ಕರಿತೀವಿ ನಮ್ಮ ಕಡೆ, ಅದನ್ನು ಸ್ವಲ್ಪ ರಿಂಕಲ್ಸ್ ಇಲ್ಲದೆ ಇರೋ ಹಾಗೆ, ಸ್ವಲ್ಪನೂ ಕೂಡ ನರ್ಗೆ ಬರದೇ ಇರೋ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಅವರು ಅದನ್ನು ನೀಟಾಗಿ ಮಡ್ಚಿಡ್ಬೇಕಾಗಿತ್ತು. ಸೊ ಅದನ್ನು ಚೆಕ್ ಮಾಡೋಕ್ಕೆ ಅಂತಲೇ ಒಬ್ಬರು ಆಫೀಸರ್ ಬರ್ತಾಯಿದ್ರು. ಸೊ ಅದು ಒಂದು ಸ್ವಲ್ಪ ರಿಂಕಲ್, ಒಂದು ಸ್ವಲ್ಪ ನರ್ಗೆ ಇದೆ ಅಂತ ಯಾರು ಆ ರೀತಿ ನೀಟಾಗಿ ಮಡ್ಚಿಲ್ಲ ಅಂದವ್ರನ್ನ ಅವ್ರಿಗೆ ಒಂದು ಪನಿಷ್ಮೆಂಟ್ನ ಮಾಡ್ತಾಯಿದ್ರು. ಇಂಟ್ರೆಸ್ಟಿಂಗ್ ಆಗಿದೆ ಈ ಪನಿಷ್ಮೆಂಟ್ ಏನಂತ ಅಂದರೆ, ಅವರು ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಬೀಚ್ ಏನಿದೆ, ಆ ಸ್ಯಾಂಡ್ ಬೀಚ್ ಏನಿದೆ ಅದರೊಳಗಡೆ ಹೋಗಿ ಮುಳುಗಿ ಆ ಮರಳೇನಿದೆ ಆ ಮರಳೊಳಗಡೆ ಎಲ್ಲ ಹೊರಳಾಡಬೇಕಿತ್ತು. ವಿತಿನ್ ಬಾಡಿ ಎಲ್ಲ ಪೂರ್ತಿ ಅವ್ರು ಹೊರಳಾಡಿದಾಗ ಏನಾಗ್ತಿತ್ತು, ಮರಳಾಗ್ತಾ ಇತ್ತು. ಅವರು ಆ ತಂಪಾದ ಬಟ್ಟೆನಲ್ಲೇ ಆ ಮರಳಿನಲ್ಲೇ ಇಡೀ ದಿನ ಅದೇ ರೀತಿ ಕಾಲ ಕಳಿಬೇಕಾಗಿತ್ತು. ಇದನ್ನು ಶುಗರ್ ಕುಕ್ಕಿಂಗ್ ಅಂತ ಒಂದು ಪನಿಷ್ಮೆಂಟ್ ಅಂತ ಇಟ್ಟಿದ್ರು. ಸೊ ಯಾರು ಆ ರೀತಿ ನೀಟಾಗಿ ಬೆಡ್ಶೀಟ್ನ ರಗ್ಗನ್ನ ಮಡ್ಚಿ ಇಡ್ತಿರ್ಲಿಲ್ಲ, ಅವ್ರಿಗೆ ಇಂಥ ಒಂದು ಪನಿಷ್ಮೆಂಟ್ನ ಕೊಡ್ತಾ ಇದ್ರು. ನೀವು ಅನ್ಕೋಬಹುದು ಇದೆಷ್ಟು ಸಿಂಪಲ್ ಆಗಿದೆ, ಬೆಳಿಗ್ಗೆ ಎದ್ದ ತಕ್ಷಣ ಈ ಬೆಡ್ಶೀಟ್ನ ಮಡ್ಚಿಡ್ತಕ್ಕಂಥದ್ರಿಂದ ನಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಬಹುದು ಅಂತ ನೀವು ಅನ್ಕೊಳ್ಬಹುದು. ಖಂಡಿತ ಚೇಂಜ್ ಮಾಡ್ಕೊಳ್ಬಹುದು. ಲೈಫಲ್ಲಿ ನಾವು ಏನು ಅನ್ಕೊಂಡಿರ್ತೀವಿ ಅದನ್ನೆಲ್ಲ ಸಾಧಿಸ್ಲಿಕ್ಕೆ ಆ್ಯಂಡ್ ನಮ್ದು ಯಾವುದೇ ಒಂದು ಸ್ಟ್ರೆಸ್ ಇಲ್ಲದಿರೋ ಹಾಗೆ, ಒಂದು ಆತರವನ್ನು ಪಡೆದೇ ಇರೋ ಹಾಗೆ, ಲೈಫಲ್ಲಿ ನಮ್ಮದೇ ಆದಂತಹ ಗೋಲ್ನ ನಾವು ಪಡೆಯಲಿಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮದೇ ಆದ ನೀವು ಮಲಗಿ ಎದ್ದಿರ್ತಕ್ಕಂಥ ಬೆಡ್ಶೀಟ್ನ ನೀಟಾಗಿ ಮಡ್ಚಿ ಇಡೋದ್ರಿಂದ ಒಂದು ಒಳ್ಳೆ ಲೈಫ್ ಗ್ರೋತ್ ಆಗುತ್ತೆ ಅಂತ ಈ ವಿಲಿಯಂ ಅವರು ಹೇಳಿದ್ದಾರೆ. ಸೊ ಇದು ಹೇಗೆ ನಮ್ಮ ಲೈಫಲ್ಲಿ ಇದು ಒಂದು ಒಳ್ಳೆ ರೀತಿ ಬೆನಿಫಿಟ್ ಕೊಡುತ್ತೆ, ಇದು ಒಂದಷ್ಟು ಇಂಪಾರ್ಟೆನ್ಸ್ ಏನಿದೆ, ಆ ರೀಸನ್ಸ್ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸಿಂಪಲ್ ಆಗಿದೆ ಅಂತ ಅನ್ಕೋಬೋದು, ಬಟ್ ಕೆಲವೊಂದು ಸಲ ಲೈಫಲ್ಲಿ ನಾವು ಸಿಂಪಲ್ ಆಗಿರ್ತಕ್ಕಂಥದ್ದನ್ನೇ ಎಡವಿ ಅದನ್ನು ದೊಡ್ಡ ಮಟ್ಟಕ್ಕೆ ಅದು ಪ್ರಾಬ್ಲಮ್ಸ್ ಬಂದಾಗ ಅದನ್ನು ಫೇಸ್ ಮಾಡ್ತಕ್ಕಂಥ ಶಕ್ತಿ ನಮಗಿರಲ್ಲ. ಚಿಕ್ಕದ್ರಲ್ಲಿ ಯಾವಾಗ ನಾವು ಡೆವಲಪ್ ಆಗ್ತಾ ಹೋಗ್ತೀವೋ, ಚಿಕ್ಕ ವಿಷಯಗಳನ್ನ ಯಾವ್ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಹೋಗ್ತಾ ಇರ್ತೀವೋ ಆವಾಗ ದೊಡ್ಡ ಸಮಸ್ಯೆಗಳನ್ನು ಕೂಡ ಎದುರಿಸ್ತಕ್ಕಂಥ ಒಂದು ಕೆಪಾಸಿಟಿ ನಮಗೆ ಬರುತ್ತೆ. ನೆಕ್ಸ್ಟು ಫಸ್ಟ್ ಒನ್ ಬಂದು, ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವೊಂದು ಅಬ್ಸರ್ವ್ ಮಾಡಿದ್ದೀರಾ, ಬೆಳಗ್ಗೆ ನೀವು ನೀಟಾಗಿ ಎದ್ದ ತಕ್ಷಣ ಒಂದು ಅಲಾರಾಮ್ನ ಸ್ನೋಸ್ ಮಾಡಿ ಹೇಳ್ತಕ್ಕಂಥದ್ದಾಗಿರ್ಬೋದು. ಯಾರೇ ಕೂಡ ಮೊಬೈಲ್ನ ಅಲಾರಾಮ್ ಇಟ್ಕೊಂಡಿರ್ತೀವಿ, ಅಷ್ಟು ಗಂಟೆಗೆ ನಾವು ಹೇಳ್ಬೇಕು ಅಂತ ಸ್ನೋಸ್ ಮಾಡಿ 3-4 ತಪ್ಪ ಹೇಳ್ತಕ್ಕಂತಹದ್ದು, ಮೈಕೈ ಭಾರ ಅನ್ಸ್ಕೊಂಡು ಹೇಳ್ತಕ್ಕಂಥದ್ದು, ರೆಡಿ ಐ ಆಮ್ ರೆಡಿ, ತುಂಬ ಫ್ರೆಶ್ ಆಗಿ ಯಾರೂ ಕೂಡ ಎದ್ದೇಳಲ್ಲ. ಸೊ ಆ ಟೈಮಲ್ಲಿ ಏನಾಗುತ್ತೆ, ನಮಗೆ ನಮ್ಮದೇ ಆದಂತಹ ಒಂದು ಅರ್ಜೆಂಟ್ ಒಂದು ಪ್ರಿಯಾರಿಟಿ
ಪ್ರಯಾರಿಟಿ, ಒಂದು ಯಾವುದೇ ಒಂದು ವಸ್ತುಕ್ಕಾಗಲಿ ಯಾವುದೇ ಒಂದು ಕೆಲಸಕ್ಕಾಗಲಿ ಒಂದು ಆದ್ಯತೆಯನ್ನು ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಬೆಳಿಗ್ಗೆ ಬೇಗ ಎದ್ದು ಅರ್ಜೆನ್ಸಿನಲ್ಲೇ ಒಂದು ಟಿಫನ್ ಮಾಡೋದಾಗಿರ್ಬೋದು, ಅರ್ಜೆನ್ಸಿನಲ್ಲೇ ಒಂದು ಆಫೀಸ್ಗೆ ಹೋಗೋದಾಗಿರ್ಬೋದು, ಬ್ರಷ್ ಮಾಡದೆ ಬೇಗ ಬೇಗ ಬ್ರಷ್ ಮಾಡೋದು, ಅಥವಾ ಬೆಡ್ಶೀಟ್ನೇ ಮಡ್ಚಿಡಲ್ಲ, ಅಥವಾ ಎಷ್ಟೋ ಸಲ ಸಂಜೆ ಬಂದು ಬೆಡ್ಶೀಟ್ನ ಮಡ್ಚಿಡೋ ಅಂಥ ಪರಿಸ್ಥಿತಿ ಬರುತ್ತೆ. ಈ ರೀತಿ ಆದಾಗ ನಮ್ಮ ಒಂದು ಮೈಂಡ್ ಸೆಟ್ ದೊಡ್ಡ ಒಂದು ಫಸ್ಟೇ ಟೈಮ್ ನೀವು ಮೊದಲನೇ ಟಾಸ್ಕ್ಗೆ ಒಂದು ಅರ್ಜೆನ್ಸಿನಲ್ಲಿ ಕ್ರಿಯೇಟ್ ಮಾಡಿದಾಗ ಯಾವುದೇ ನೆಕ್ಸ್ಟ್ ಟಾಸ್ಕ್ನು ಕೂಡ ಕಂಪ್ಲೀಟ್ ಮಾಡೋಕ್ಕೆ ಅಸಾಧ್ಯ ಆಗುತ್ತೆ. ನಿಮಗೆ ಒಂದು ಲೋ ಕಾನ್ಫಿಡೆನ್ಸ್ ಬರುತ್ತೆ, ಕಾನ್ಫಿಡೆನ್ಸೇ ಹೋಗುತ್ತೆ. ನನಗೆ ಈ ಒಂದು ಸಣ್ಣ ಟಾಸ್ಕ್ನು ಕೂಡ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ, ದೊಡ್ಡ ಒಂದು ಆಪರ್ಚುನಿಟಿ, ದೊಡ್ಡ ಒಂದು ಅವಕಾಶಗಳು ಬಂದಾಗ ಅದನ್ನು ನನಗೆ ಎದುರಿಸೋದಕ್ಕೆ ಯೂಸ್ ಮಾಡೋದಕ್ಕೆ ಆಗದೆ ಇರ್ತಕ್ಕಂಥದ್ದಾಗಿರ್ಬೋದು. ಎಷ್ಟೋ ಸಲ ನೀವು ನೋಡಿ, ನಾವು ಎಷ್ಟೋ ಸಲ ಇವಾಗ ಬೇಗ ಎದ್ದೇಳೋದ್ರಿಂದ, ಅಥವಾ ಏನೋ ಒಂದು ನಾವು ಬೇಗ ಒಂದು ಲೇಟ್ ಮಾಡೋದ್ರಿಂದ, ಅಥವಾ ಆತುರ ಮಾಡೋದ್ರಿಂದ, ಅದೇ ಎಮರ್ಜೆನ್ಸಿಲಿ ನೀವು ಬೇಗ ತಿಂಡಿ ತಿನ್ನೋದಾಗಿರ್ಬೋದು, ಬೇಗ ಆಫೀಸ್ಗೆ ಹೋಗೋದಾಗಿರ್ಬೋದು, ಅಥವಾ ಬೇಗ ಎದ್ದು ನಿಮಗೆ ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು, ನಾನು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕಂತ ಎಲ್ಲ ಟೋಟಲಿ ಕನ್ಫ್ಯೂಸ್ ಆಗಿಬಿಡುತ್ತೆ. ಆವಾಗ ನಮ್ಮ ಮೈಂಡ್ ತುಂಬ ಒತ್ತಡಕ್ಕೆ ಹೋಗುತ್ತೆ. ಸೊ ನೀವು ಗಮನಿಸಿದ್ದೀರಾ, ನಮ್ಮ ಮೈಂಡ್ ಯಾವಾಗಲೂ ಕೆಲವೊಂದು ಸಲ ನಮ್ಮ ಒಂದು ಡೊಪಮೈನ್ನ ಕೇಳ್ತಾ ಇರುತ್ತೆ. ಡೊಪಮೈನ್ನ ರಿಲೀಸ್ ಮಾಡಬೇಕು. ನಾವು ಮೊಬೈಲ್ ನೋಡ್ತಕ್ಕಂತಹದ್ದು, ಬೆಳಗ್ಗೆ ಎದ್ದ ತಕ್ಷಣ ಆಸ್ ಯೂಶಲಿ ಸೋಷಿಯಲ್ ಮೀಡಿಯಾ ಆ್ಯಂಡ್ ಯಾವ ನೋಟಿಫಿಕೇಷನ್ ಬಂತು ಅದನ್ನೆಲ್ಲ ನೋಡಿ ಅಲ್ಲೇ ಟೈಮ್ ವೇಸ್ಟ್ ಮಾಡಿಬಿಟ್ಟಿರ್ತೀವಿ. ಮೊಬೈಲ್ನ 1 ಅವರ್ ಆ ಕಡೆ ಸೈಡಿಗಿಟ್ಟು ನೆಮ್ಮದಿಯಾಗಿ ಖುಷಿಯಿಂದ ನಾನು ಏನು ಮಾಡಬೇಕು ಇವತ್ತು ಕೆಲಸನ ಅನ್ನೋದ್ರ ಕಡೆ ನಾನು ಕಾನ್ಸಂಟ್ರೇಷನ್ ಮಾಡಿದ್ರೆ ನಮ್ಮ ಒಂದು ಕಾನ್ಫಿಡೆನ್ಸ್ ಇನ್ನೂ ಹೆಚ್ಚಾಗುತ್ತೆ. ಸೊ ನೀವು ಇದೇ ರೀತಿ ಯಾವುದೇ ಒಂದು ದೊಡ್ಡ ಅವಕಾಶಗಳಾಗಿರ್ಬೋದು, ದೊಡ್ಡ ಒಂದು ಟಾಸ್ಕ್ ಆಗಿರ್ಬೋದು, ನಿಮಗೆ ನಿಮ್ಮ ಮೇಲೆ ಒಂದು ಡೌಟ್ ಶುರುವಾಗುತ್ತೆ. ನಾನು ಈ ಕೆಲಸನ ಮಾಡ್ತೀನಾ, ಇದು ಕೆಲಸ ನನ್ನ ಕೈಲಿ ಆಗುತ್ತಾ, ಈ ಒಂದು ಸಣ್ಣ ಟಾಸ್ಕನ್ನೇ ನನಗೆ ಟೋಟಲಿ ಅರ್ಜೆನ್ಸಿ, ನನಗಿದು ಆಗ್ತಾ ಇಲ್ಲ ಅಂದಾಗ ಬರ್ತಕ್ಕಂಥ ಮುಂದೆ ದೊಡ್ಡ ಕೆಲಸಗಳು ನನ್ನಿಂದ ಸಾಧ್ಯ ಆಗುತ್ತಾ ಅನ್ನೋದು ನಿಮ್ಮ ಮೇಲೆ ನಿಮಗೆ ಡೌಟ್ ಶುರುವಾಗುತ್ತೆ. ಲೋ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಆ ಲೋ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗಬಾರ್ದು ಅಂತಂದರೆ ಅರ್ಜೆನ್ಸಿ ಅನ್ನೋದು ಇರಬಾರ್ದು, ಮೊಬೈಲ್ನ ಮುಟ್ಟಬಾರ್ದು. ಜಸ್ಟ್ ನೀವು ನೀಟಾಗಿ ಆ ಬೆಡ್ಶೀಟ್ನ ಮಡಚಿ ಆತುರದಿಂದ ಮಾಡ್ತಾ ಇರ್ತೀರ ಎಲ್ಲವನ್ನು ಅರ್ಜೆನ್ಸಿ ಟೋಟಲಿ. ಮನೆಯವ್ರಿಗೆ ನಾವು ಇವಾಗ ಗೃಹಿಣಿ ಆಗಿದ್ದರೆ ಅರ್ಜೆನ್ಸಿನಲ್ಲಿ ಟಿಫನ್ ಮಾಡೋದಾಗಿರ್ಬೋದು, ಅಥವಾ ಫ್ಯಾಮಿಲಿ ಜೊತೆ ಇರೋದಾಗಿರ್ಬೋದು, ಅಥವಾ ಆಫೀಸ್ಗೆ ಹೋಗೋದಾಗಿರ್ಬೋದು, ಎಲ್ಲ ಟೋಟಲಿ ಅರ್ಜೆನ್ಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇದನ್ನೇ ಈ ರೂಲ್ನೇ ನಾವು ಅಪ್ಲೈ ಮಾಡಿದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ನೀವೊಂದು ಫೋನು ನೋಡ್ತಾ ಇಲ್ಲ, ಫೋನು ಟಚ್ ಮಾಡಿಲ್ಲ, ಯಾವುದೇ ರೀತಿ ಸೋಷಿಯಲ್ ಮೀಡಿಯಾ ಇಶ್ಯೂ ನೋಡಿಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ನೀಟಾಗಿ ಒಂದು 2 ನಿಮಿಷ ನೀಟಾಗಿ ಅದು ಹಂಚಿಡ್ದು, ನೀವು ಸೀರೆ ಹೇಗೆ ಮಡ್ಚಿಡ್ತೀರಾ ಆ ರೀತಿ ಬೆಡ್ಶೀಟ್ನ ನೀಟಾಗಿ ಒಂಚೂರು ರಿಂಕಲ್ಸ್ ಇಲ್ದಿರೋ ಹಾಗೆ, ಕೆಲವೊಬ್ಬೊಬ್ರಿಗೆ ಒಂದೊಂದು ಆಸೆ ಇರುತ್ತೆ, ಅವ್ರ ಬೆಡ್ಶೀಟ್ನ ನೀಟಾಗಿ ಇಟ್ಕೊಳ್ತಕ್ಕಂಥದ್ದು, ಅವ್ರ ವಾರ್ಡ್ರೂಮ್ ನೀಟಾಗಿ ಇಟ್ಕೊಳ್ತಕ್ಕಂಥದ್ದು, ಪಿಲ್ಲೋ ಕವರ್ನ ನೀಟಾಗಿ ಇಟ್ಕೊಳ್ತಕ್ಕಂಥದ್ದು. ಈ ರೀತಿ ನೀಟಾಗಿ ಒಂದು 2 ನಿಮಿಷ ನಿಮಗೋಸ್ಕರನೇ ಆ ಬೆಡ್ರೂಮ್ನ ನೀಟ್ ಮಾಡಿ ಎದ್ದ ತಕ್ಷಣ ಒಂದು 2 ನಿಮಿಷ. ಆವಾಗ ನಿಮಗೇನಿಸುತ್ತೆ, ವಾವ್, ಒಂದು ಪ್ರೌಡ್ ಫೀಲ್ ಬರುತ್ತೆ, ನಿಮಗೊಂದು ಹೆಮ್ಮೆ ಬರುತ್ತೆ. ವಾವ್, ಇಷ್ಟು ಒಂದು ಬೆಳಗ್ಗೆ ಎದ್ದ ತಕ್ಷಣ ಒಂದು ವಾವ್ ಅನ್ನೋ ಫೀಲ್ ಬರಬೇಕು, ಪ್ರೌಡ್ ಅನ್ನೋ ಫೀಲ್ ಬಂದಾಗ ನಿಮಗೆ ನಿಮ್ಮದೇ ಆದಂಥ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ತದನಂತರ ನೀವು ಒಂದು ಅಫರ್ಮೇಷನ್ ಮಾಡ್ತೀರಾ, ಅಥವಾ ಗ್ರ್ಯಾಟಿಟ್ಯೂಡ್ ಮಾಡ್ತೀರಾ, ಎಕ್ಸಸೈಸ್ ಮಾಡ್ತೀರಾ, ಮೆಡಿಟೇಷನ್ ಮಾಡ್ತೀರಾ. ಅದಕ್ಕೆ ಮೈಂಡ್ ತುಂಬ ಡೊಪಮೈನ್ ರಿಲೀಸ್ ಆಗುತ್ತೆ. ನಮ್ಮ ಮೈಂಡಿಗೆ ಡೊಪಮೈನ್ ಅನ್ನೋ ಒಂದು ಕೆಮಿಕಲ್ ರಿಲೀಸ್ ಆಗಬೇಕು. ಅದನ್ನು ನಾವು ಯಾವುದೇ ಕಾರಣಕ್ಕೂ ನ್ಯಾಚುರಲ್ ಆಗಿ ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಈ ಒಂದು ಫೋನ್ ನೋಡೋದ್ರಿಂದ ಡೊಪಮೈನ್ ಕ್ಲಿಯರ್ ಆಗುತ್ತೆ. ನಾವು ಇವಾಗ ನೋಡಿದ್ದೀರಾ, 10 ನಿಮಿಷ ಸ್ಕ್ರೋಲ್ ಮಾಡ್ತಾ ಇರ್ತೀವಿ, ನೋಡೋಣ ಅಂದ್ಕೊಂಡಿರ್ತೀವಿ, ಅರ್ಧ ಗಂಟೆ ಆಗಿಬಿಟ್ಟಿರುತ್ತೆ. ಹಾಗೆ ನ್ಯಾಚುರಲ್ ಆಗಿ ನೀವು ಆ ಒಂದು ಡೊಪಮೈನ್ನ ರಿಲೀಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಟಾಸ್ಕನ್ನು ನೀವೇನೇ ದೊಡ್ಡದು ಬಂದ್ರೂ ಕೂಡ ತುಂಬ ಕಾಮಾಗಿ ಎಂಡ್ ಆಫ್ ದಿ ಡೇವರೆಗೂ ಕೂಡ ನಿಮ್ಮ ಮೈಂಡ್ ಸೆಟ್ ತುಂಬ ಕಾಮ್ ಆಗಿರುತ್ತೆ. ಸೊ ನೀವು ಬೆಳಗ್ಗೆ ಎದ್ದ ತಕ್ಷಣ ಅಷ್ಟೇ ಒಂದು ಕಾನ್ಸಂಟ್ರೇಷನಿಂದ, ಯಾವುದೇ ಸ್ಟ್ರೆಸ್ ಇಲ್ಲದೆ, ಯಾವುದೇ ಒಂದು ನೀವು ಗಮನಿಸಿ, ಯಾವುದೇ ಒಂದು ಕೆಲಸ ಆಗಿರಲಿ, ನಾವು ಒಂದು ಅರ್ಧಂಬರ್ಧ ಗಾಬರಿ ಆತುರದಿಂದ ಮಾಡಿದ್ದು ಯಾವುದೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಕೊಡಲ್ಲ. ಆ್ಯಂಡ್ ಯಾವುದೇ ಕೆಲಸ ಕೂಡ ನಮಗೆ ಅದು ತೃಪ್ತಿ ಅಂತ ಅನಿಸಲ್ಲ. ನೀವು ಗಮನಿಸಿದ್ದೀರಾ, ಒಂದೊಮ್ಮೆ ನಾವು ಆತುರವಾಗಿ ಒಂದು ಬೆಡ್ಶೀಟ್ ಮಡ್ಚಿಡೋದಾಗಿರ್ಬೋದು, ಆತುರವಾಗಿ ಟಿಫನ್ ಮಾಡೋದಾಗಿರ್ಬೋದು, ನಮ್ಮ ಮೈಂಡ್ ಸೆಟ್ಟಿಗೆ ಆ್ಯಂಡ್ ನಮ್ಮ ಮನಸ್ಸಿಗೆ ಯಾವುದು ಕೂಡ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲ್ಲ. ಆ್ಯಂಡ್ ಯಾವುದು ಕೂಡ ಅದು ಸಕ್ಸಸ್ ಆಗೋದಕ್ಕೆ ದಾರಿ ಆಗಲ್ಲ. ನೀವು ಒಮ್ಮೆ ಬೇಕಾದ್ರೆ ಅಬ್ಸರ್ವ್ ಮಾಡಿ. ಹಾಗೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಒಂದು ನೀಟಾಗಿ ಬೆಡ್ಶೀಟ್ನ ಮಡ್ಚಿಡ್ತದ ನಂತರ ಎಂಡ್ ಆಫ್ ದಿ ಡೇ ನಿಮ್ಮ ಲೈಫಲ್ಲಿ ಏನು ಸೋರ್ಸಸ್ ಇದೆ ಅಲ್ಲಿವರೆಗೂ ಕೂಡ ನಿಮ್ಮ ಮೈಂಡ್ ತುಂಬಾ ಕಾಮ್ ಆಗಿರುತ್ತೆ.
ನೆಕ್ಸ್ಟು ಇದರಿಂದ ನಿಮ್ಮ ಮೈಂಡ್ಗೆ ಹೇಗೆ ಒಂದು ಪಾಸಿಟಿವ್ ನಿಮ್ಮ ಮೈಂಡ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಬರುತ್ತೆ ಅಂತ ಅಂದರೆ, ಸ್ನೇಹಿತರೆ, ನೀವು ನೋಡಿದ್ದೀರಾ, ನೀವೇನಾದರೂ ಒಂದು ಫಸ್ಟ್ ಟಾಸ್ಕಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನೀಟಾಗಿ ಅದನ್ನ ಬೆಡ್ಶೀಟ್ನ ಮಡಚಿಟ್ಟು ಅದನ್ನ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ರಿ ನೀವು ಅಂತ ಅಂದರೆ, ನಿಮಗೆ ನಿಮ್ಮ ಮೇಲೆ ಏನೋ ಒಂಥರ ಕಾನ್ಫಿಡೆನ್ಸ್, ಒಂದು ಭರವಸೆ ಬರುತ್ತೆ. ನಿಮ್ಮ ಮೇಲೆ ಏನೋ ಒಂದು, ನಾನು ಮತ್ತೆ ಏನೋ ಇನ್ನೂ ನೆಕ್ಸ್ಟ್ ಟಾಸ್ಕ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡೋಣ, ನೆಕ್ಸ್ಟ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡೋಣ ಅನ್ನೋದು ಬರುತ್ತೆ. ಮೈಂಡಿಗೆ ಒಂದು ಡೋಪಮೈನ್ ಅನ್ನೋ ಒಂದು ಹಾರ್ಮೋನು ರಿಲೀಸ್ ಆಗಬೇಕು. ಅದನ್ನು ನೀವು ಯಾವ ವೇನಲ್ಲಿ ರಿಲೀಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ನ್ಯಾಚುರಲ್ ಆಗಿ ನೀವು ಕೊಟ್ಟಂತಹ ಆ ದಿನದ ಮೊದಲನೇ ಕೆಲಸ ನೀವು ಮಾಡ್ತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಮಾಡಿದ್ದೀರಾ, ತುಂಬ ಕಾಮ್ ಆಗಿ ಮಾಡಿದ್ದೀರಾ, ತುಂಬ ಕ್ಲಾರಿಟಿಯಾಗಿ ಮಾಡಿದ್ದೀರಾ. ನೀವು ಗಮನಿಸಿ, ನಾನು ಅವಾಗಲೇ ಹೇಳ್ದಾಗೆ ಅದು ಪರ್ಫೆಕ್ಟ್ ಆಗಿ ಕಾಮ್ ಆಗಿತ್ತು ಅಂದರೆ ಆ ಕೆಲಸಗಳು ಖಂಡಿತವಾಗೂ ಕೂಡ ಸಕ್ಸಸ್ ಆಗ್ತವೆ. ಸೊ ಅಥವಾ ಈ ಒಂದು ಆರ್ಟಿಫಿಷಿಯಲ್ ಆಗಿ ನೀವು ಡೋಪಮೈನ್ ರಿಲೀಸ್ ಮಾಡಿದ್ದೀರಾ ಅಂತಂದರೆ ನಿಮ್ಮ ಅಡಿಕ್ಷನ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ನೀವೇನಾದರೂ ನೇಚರ್ ಆಗಿ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡೋದಾಗಿರ್ಬೋದು, ನೀವು ಮಾಡ್ತಕ್ಕಂಥ ದಿನನಿತ್ಯದ ಕೆಲಸವನ್ನು ಪರ್ಫೆಕ್ಟಾಗಿ ತುಂಬ ಕಾಮ್ ಆಗಿ ತುಂಬ ಕ್ಲಿಯಾರಿಟಿಯಾಗಿ ಮಾಡಿದಾಗ ಅದು ನ್ಯಾಚುರಲ್ ಒಂದು ಡೋಪಮೈನ್. ಸೊ ಈ ಒಂದು ನಿನ್ನ ಆರ್ಟಿಫಿಷಿಯಲ್ ಆಗಿ ನೇಚರ್ ಅಂತ ಅಂದರೆ, ನೀವು ನೋಡಿದ್ದೀರಾ, 10 ನಿಮಿಷ ನಾವು ಫೋನ್ನ ಸ್ಕ್ರೋಲ್ ಮಾಡೋಣ ಅಂತ ಅಂದ್ಕೊಂಡಿರ್ತೀವಿ, ಅಲ್ಲೇ ಅರ್ಧ ಗಂಟೆ ಆಗೋಗಿರುತ್ತೆ. ಸೊ ಫೋನ್ ನೋಡತಕ್ಕಂಥದ್ದು, ಯಾವುದೋ ಒಂದು ನೋಟಿಫಿಕೇಶನ್ ನೋಡ್ತಕ್ಕಂಥದ್ದು, ಈ ರೀತಿ ಅದು ನಿಮ್ಮ ಅಡಿಕ್ಷನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ಈ ರೀತಿ ಏನಾಗುತ್ತೆ, ನಿಮ್ಮ ಮೈಂಡ್ಗೆ ಒಂದು ಕಾನ್ಫಿಡೆನ್ಸ್, ನಿಮ್ಮ ಮೇಲೆ ಒಂದು ಭರವಸೆ ಬರುತ್ತೆ. ನೆಕ್ಸ್ಟು ಈ ಕೆಲಸ ನಂದು ಕಾನ್ಫಿಡೆಂಟ್ ಆಗಿ ತುಂಬ ಕ್ಲಿಯಾರಿಟಿಯಾಗಿ ಮಾಡಿದ್ದೀನಿ, ನೆಕ್ಸ್ಟ್ ಟಾಸ್ಕ್ ನಂದು ಅದಿದೆ, ಆ ಟಾಸ್ಕನ್ನ ನಾನು ತುಂಬ ಕ್ಲಿಯಾರಿಟಿಯಾಗಿ ಮಾಡಬೇಕು ಅನ್ನೋದು ನನ್ನ ಮೈಂಡಿಗೆ ಬರ್ತಾ ಹೋಗುತ್ತೆ. ಒಂದು ಸಲ ಡೋಪಮೈನ್ ಬಂತು, ರಿಲೀಸ್ ಆಯಿತು ಅಂತಂದರೆ ಮೈಂಡಿಗೆ ಮತ್ತೆ ಡೋಪಮೈನ್ ಬೇಕು ಅಂತ ಅನಿಸ್ತಾ ಇರುತ್ತೆ. ನೀವು ಅನ್ಕೊಂಡಿದ್ದೀರಾ, ನೀವು ಯಾವುದಾದ್ರೂ ಒಂದು ಕೆಲಸನ ಸಕ್ಸಸ್ ಆಗಿ ಆ್ಯಂಡ್ ನೀವು ಅನ್ಕೊಂಡಂತೆ ಪರ್ಫೆಕ್ಟ್ ಆಗಿ ಕ್ಲಿಯರ್ ಆಗಿ ಮಾಡಿ, ಅವಾಗ ನೆಕ್ಸ್ಟ್ ಟಾಸ್ಕನ್ನು ನಾನು ಮಾಡಬೇಕು ಅಥವಾ ನೆಕ್ಸ್ಟ್ ಕೆಲಸನೂ ನಾನು ಕೂಡ ಇನ್ನೂ ಪರ್ಫೆಕ್ಟ್ ಆಗಿ ಮಾಡಬೇಕು ಅನ್ನೋದು ಡೋಪಮೈನ್ ಅನ್ನೋ ಹಾರ್ಮೋನ್ ಮತ್ತೆ ರಿಲೀಸ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟು ಒಂದು ಇಂಪಾರ್ಟೆಂಟ್ ಮೇಜರ್ ಬೆನಿಫಿಟ್ ಏನಂತ ಅಂದರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಚಿಕ್ಕ ಟಾಸ್ಕನ್ನೇ ಕಂಪ್ಲೀಟ್ ಮಾಡಿದ್ರಿ, ತುಂಬ ಪರ್ಫೆಕ್ಟಾಗಿ, ತುಂಬ ಸಕ್ಸಸ್ಫುಲ್ಲಾಗಿ, ತುಂಬ ಕ್ಲಿಯಾರಿಟಿಯಾಗಿ ಮಾಡಿದ್ರಿ ಅಂತ ಅಂದರೆ, ನಿಮಗೆ ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಅಫರ್ಮೇಷನ್ ಆಗಿರ್ಬೋದು, ನಿಮಗೆ ಒಂದು ದೊಡ್ಡ ಯಾವುದೇ ರೀತಿ ಒತ್ತಡ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಯಾವುದೇ ರೀತಿ ಕಷ್ಟ ಆಗಿರ್ಬೋದು, ಅಂತಹನ್ನೆಲ್ಲ ಮಾಡೋದಕ್ಕೆ ಯೂನಿವರ್ಸ್ ನಿಮ್ಮ ಜೊತೆ ಇದೆ ಅಂತ. ಸೊ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಕ್ಕಂಥದ್ದಾಗಿರ್ಬೋದು, ನೀವು ಮಾಡ್ತಕ್ಕಂತಹ ಕೆಲಸ ಪರ್ಫೆಕ್ಟಾಗಿಲ್ಲ ಅಂತ ಅಂದರೆ ಜಸ್ಟ್ ಅಕ್ಷಣ ಅದು ನಿಮ್ಮಲ್ಲಿ, ನಾನು ಮ್ಯಾನಿಫೆಸ್ಟೇಷನ್ ಮಾಡಿಬಿಡ್ತೀನಿ, ಅಫರ್ಮೇಷನ್ ಮಾಡಿಬಿಡ್ತೀನಿ ಅಂತ ತಕ್ಷಣ ಆಗಲ್ಲ. ನೀವು ಮಾಡ್ತಕ್ಕಂತಹ ಕೆಲಸ ಅಲ್ಲಿ ಆಗ್ತಾ ಇರಬೇಕು, ಜೊತೆಗೆ ಇದಾದಾಗ ನಿಮ್ಮ ಆ್ಯಕ್ಷನ್ಸ್ ರೆಡಿ ಆಗುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ಕೊಟ್ಟಿರ್ತಕ್ಕಂತಹ ಚಿಕ್ಕ ಟಾಸ್ಕ್ನೇ ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ಕಂಪ್ಲೀಟಾಗಿ ಕ್ಲಿಯರಾಗಿ ಮಾಡಿದ್ದೀರಾ ಅಂತ ಅಂದರೆ, ನೀವು ಜೀವನದಲ್ಲಿ ಬರ್ತಕ್ಕಂತಹದ್ದು ಅಥವಾ ಆ ದಿನದ ಬರ್ತಕ್ಕಂತಹ ಕೆಲಸಗಳನ್ನ ತುಂಬ ಪರ್ಫೆಕ್ಟಾಗಿ, ತುಂಬ ಕ್ಲಿಯಾರಿಟಿಯಾಗಿ ಆ ಟಾಸ್ಕನ್ನು ಮಾಡ್ತಕ್ಕಂತಹ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಒಂದು ಧೈರ್ಯ ಆ್ಯಂಡ್ ಒಂದು ಮೋಟಿವೇಟ್ ನಿಮ್ಮ ಮೈಂಡಿಗೆ ಬರುತ್ತೆ. ಸೊ ನೀಟಾಗಿ ಎಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬೆಡ್ಶೀಟ್ ಎಲ್ಲ ಮಡ್ಚಿಟ್ರಿ. ನೋಡಿದ್ದೀರಾ, ಲೈಫಲ್ಲಿ ನಾವು ಯಾವುದೇ ರೀತಿ ನಾವೇನೇ ಒಂದು ಕೆಲಸವನ್ನು ಮಾಡ್ತಾ ಇರಲಿ, ಅದನ್ನು ಆತುರದಲ್ಲಿ ಅಥವಾ ಒಂದು ಪರ್ಫೆಕ್ಟಾಗಿ ಮಾಡದೇ ಇದ್ದಾಗ ಅದು ಯಾವುದೇ ರೀತಿ ಸಕ್ಸಸ್ನ ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮಲ್ಲೂ ಒಂದು ಒಳ್ಳೆ ರೀತಿ ಎಫರ್ಟ್ ಆ್ಯಂಡ್ ಕಾನ್ಫಿಡೆನ್ಸ್ ಆ್ಯಂಡ್ ಯಾವುದೇ ಒಂದು ನಮ್ಗೆ ಆಗುತ್ತಾ, ಕೆಲಸ ಆಗಲ್ವಾ ಅಂತ ಈ ಕಾನ್ಫಿಡೆನ್ಸ್ ಇಲ್ಲದೇ ನಾವು ಕೆಲಸವನ್ನು ಮಾಡಿದ್ರೆ ಅದು ಯಾವಾಗಲೂ ಕೂಡ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಮೇಲೆ ಲೈಫಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಪ್ರಜ್ಞೆ ಇದ್ದು, ನಾವು ಮಾಡ್ತಕ್ಕಂತಹ ಟಾಸ್ಕ್ನ ಕ್ಲಿಯಾರಿಟಿಯಾಗಿ ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟ್ ಟಾಸ್ಕನ್ನು ಮಾಡೋದಕ್ಕೆ ಮೈಂಡ್ ಆಲ್ರೆಡಿ ಪ್ರಿಪೇರ್ ಆಗಿರುತ್ತೆ. ನೆಕ್ಸ್ಟ್ ಬೆನಿಫಿಟ್ ಏನಂತಂದರೆ ವ್ಯಾಲ್ಯೂ. ನೀವು ಪ್ರತಿಯೊಂದು ವಸ್ತುಗಾಗಲಿ ನಿಮಗಾಗಲಿ ವ್ಯಾಲ್ಯೂನ ಮಾಡ್ತಾ ಹೋಗಬೇಕು. ನಿಮಗೆ ರಾತ್ರಿ ಇಡೀ ಈ ಬೆಡ್ಶೀಟ್ ಏನು ಮಾಡ್ತು, ಬೆಚ್ಚಗಿರೋಕ್ಕೆ ಮಾಡ್ತು. ಸೊ ಅದನ್ನು ಹೇಗೆ ಬೇಕಲ್ಲಿ ಹೇಗೋ ಅದನ್ನು ಬಿಸಾಡೋದಲ್ಲ. ಅದಕ್ಕೆ ಆದಂತಹ ವ್ಯಾಲ್ಯೂ ಇದೆ, ಅದಕ್ಕೆ ಆದಂತಹ ಅಷ್ಟು ಕೇರ್ಫುಲ್ಲಾಗಿ ನಿಮ್ಮನ್ನು ಬೆಚ್ಚಗಿಡ್ತಕ್ಕಂಥ ಬೆಡ್ಶೀಟ್ನ ನೀಟಾಗಿ ಮಡಚಿ ಇಡೋದ್ರಿಂದ ಅದಕ್ಕೊಂದು ನೀವು ಪ್ರೀತಿ ಕೊಟ್ಟ ಹಾಗೆ. ಈಗ ಯಾವುದು ಕೂಡ ವಸ್ತು ಅಲ್ಲ, ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಜೀವ ಅನ್ನೋದಿದೆ, ಪ್ರತಿಯೊಂದು ಕೂಡ ಅದರದೇ ಆದಂತಹ ಒಂದು ಎನರ್ಜಿ ಇದೆ, ಅದಕ್ಕೆ ಆದಂತಹ ಒಂದು ವ್ಯಾಲ್ಯೂ ಇದೆ. ಸೊ ಅದನ್ನು ನೀಟಾಗಿ ಮಡಚಿಡೋದ್ರಿಂದ ಈ ಸಣ್ಣ ವಸ್ತುಗಳನ್ನು ಕೂಡ, ಸಣ್ಣ ವಿಷಯಗಳನ್ನು ಕೂಡ ನೀವು ಕೇರ್ ಮಾಡಿ ಪ್ರೀತಿ ಮಾಡೋದ್ರಿಂದ ನಿಮ್ಮ ದೊಡ್ಡ ಲೈಫ್ ಸ್ಟೈಲು ಕೂಡ ನಾನು ಹೀಗೆ ಇರಬೇಕು ಅನ್ನೋದು ಒಂದು ಕ್ಯಾಲ್ಕುಲೇಟಲ್ಲಿ ಪ್ರಿಪೇರ್ ಆಗ್ತಾ ಹೋಗುತ್ತೆ. ಸೊ ಡೋಪಮೈನ್ ತಂತಾನಾಗಿ ಎಲ್ಲವನ್ನ ನಮ್ಮ ಮೈಂಡ್ ಹೀಗೆ ಯಾರು ನಮಗೆ ಕಲಿಸ್ಕೊಡಲ್ಲ ರೀ, ಬಂದು ಇಂತಿಂಥ ಸೋರ್ಸ್ಗಳಿಂದ ನಾವು ಕಲಿಬೇಕು. ಆ್ಯಂಡ್ ನಮ್ಮ ಮೈಂಡ್ ಪರ್ಫೆಕ್ಟ್ ಆ್ಯಂಡ್ ಕ್ಲಿಯರಿಟಿಯಾಗಿ ನಾವು ಮಾಡ್ತಕ್ಕಂಥ ಕೆಲಸ ಕರೆಕ್ಟ್ ಇದೆಯಾ,
ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಓಕೆ ದೆನ್ ನೆಕ್ಸ್ಟ್ ನಾನು ಏನು ಮಾಡಬೇಕು ಅನ್ನೋದನ್ನು ನಮ್ಮ ಮೈಂಡ್ ನಮಗೆ ಕಲಿಸ್ತಾ ಹೋಗುತ್ತೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ದಯವಿಟ್ಟು ನಿಮ್ಮ ಬೆಡ್ಶೀಟನ್ನು ಈ ನೀಟ್ನೆಸ್ ಅನ್ನೋದನ್ನು ಕಲಿತ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಿಮ್ಮ ಲೈಫ್ ಸ್ಟೈಲಲ್ಲಿ ಯಾವುದೇ ರೀತಿ ಸ್ಟ್ರೆಸ್ ಆಗಲಿ, ಯಾವುದೇ ರೀತಿ ಆ್ಯಂಗ್ಸೈಟಿ ಆಗಲಿ ಲೈಫಲ್ಲಿ ಖಂಡಿತವಾಗಿಯೂ ಬರಲ್ಲ. ಆ್ಯಂಡ್ ಇಷ್ಟನ್ನ ನೀವು ಫಾಲೋ ಅಪ್ ಮಾಡಿದ್ರೆ ಈ ಒಂದು ಸಿಂಪಲ್ ಆಗಿರ್ಬೋದು, ಇದೇ ಸಿಂಪಲ್ ಆಗಿರ್ತಕ್ಕಂಥ ಈ ಒಂದು ಲೈಫ್ ಸ್ಟೈಲ್ನ ನೀವು ಅನುಸರಿಸಿದ್ದೆ ಆದರೆ ಲೈಫಲ್ಲಿ ಒಂದು ಒಳ್ಳೆ ಅತ್ಯುತ್ತಮವಾದಂಥ ಒಂದು ರಿಸಲ್ಟ್ನ ನೀವು ನೋಡ್ತೀರಾ ಅಂತ ನಾನು ಅಂದ್ಕೊಳ್ತಾ, ಈ ಒಂದು ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.